ಲೋಕಸಭೆಯಲ್ಲಿ ಅಧಿಕಾರಕ್ಕೆ ಬಂದಂತಹ ಎನ್ಡಿಎ ಮೈತ್ರಿಕೂಟ ಈಗಾಗಲೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದೆ. ಇನ್ನೇನಿದ್ರೂ ಕೂಡ ಖಾತೆ ಹಂಚಿಕೆಯ ಕುರಿತಾದಂತಹ ಒಂದು ಚರ್ಚೆಗಳಾಗುತ್ತೆ. 72 ಮಂದಿ ಸಚಿವರು ಪ್ರಧಾನಿ ಮೋದಿ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಈಗಾಗಲೇ ಮೈತ್ರಿಕೂಟದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದುಕೊಂಡಿದ್ದಂತಹ ಬಿಜೆಪಿ ಈ ಬಾರಿ ತನ್ನ ಬಳಿ 61 ಸಚಿವ ಸ್ಥಾನಗಳನ್ನು ಉಳಿಸಿಕೊಂಡಿದೆ. ಉಳಿದಂತೆ ಟಿಡಿಪಿ ಹಾಗೂ ಜೆಡಿಯು ತಲಾ 2 ಸ್ಥಾನಗಳನ್ನು ನೀಡಿದೆ. ಉಳಿದಂತೆ ಇತರೆ 9 ಪಕ್ಷಗಳಿಗೆ ತಲಾ 1 ಸ್ಥಾನವನ್ನು ನೀಡಿದೆ. ಕೇಂದ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಸರ್ಕಾರದ ರಚನೆ ಆಗಿದೆ. 72 ಜನ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇನ್ನು ಯಾವ್ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಸ್ಥಾನ ಅಂದರೆ ಸಚಿವ ಸ್ಥಾನ ಅನ್ನೋದನ್ನು ನೋಡ್ತಾ ಹೋಗೋಣ. ಬಿಜೆಪಿ 61 ಸಚಿವ ಸ್ಥಾನ, ಟಿಡಿಪಿ 2 ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಇನ್ನು ಜೆಡಿಯುಗೆ 2 ಸಚಿವರ ಸ್ಥಾನವನ್ನು ಕೊಟ್ಟಿದ್ದಾರೆ. ಜೆಡಿಎಸ್ಗೆ 1, ಇನ್ನು ಎಲ್ಜೆಪಿಗೆ 1, HAMSಗೆ 1, RLDಗೆ 1 ಸ್ಥಾನ, ಶಿವಸೇನೆ ಶಿಂಧೆಗೆ 1 ಸ್ಥಾನ, RPI 1 ಸ್ಥಾನ, ಅಪ್ನಾ ದಳಕ್ಕೆ 1 ಸ್ಥಾನ ಸಚಿವ ಸ್ಥಾನವನ್ನು ಕೊಡು ಮಾಡಲಾಗಿದೆ. ಇಷ್ಟು ಪಕ್ಷಗಳಿಗೆ ಬಿಜೆಪಿನೇ ಅತಿ ಹೆಚ್ಚು, ಯಾಕಂದರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಗೆದ್ದಿರೋದ್ರಿಂದ ಬಿಜೆಪಿ ಅತಿ ಹೆಚ್ಚು ಸ್ಥಾನವನ್ನು ಇಟ್ಕೊಂಡಿದೆ. 61 ಜನ ಸಚಿವ ಸ್ಥಾನವನ್ನು ಬಿಜೆಪಿಯವರೇ ಪಡೆದುಕೊಂಡಿದ್ದಾರೆ. ಇನ್ನು ಬೇರೆ ಬೇರೆ ಪಕ್ಷದವರೆಗೂ ಕೂಡ ಇಲ್ಲಿ ಸ್ಥಾನಮಾನವನ್ನು ಕೊಡಲಾಗಿದೆ. ಹಾಗಾದರೆ ಕರ್ನಾಟಕ ರಾಜ್ಯ, ನಮ್ಮ ರಾಜ್ಯದ 5 ಜನರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ನೋಡಿ, HD ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ನಿರ್ಮಲಾ ಸೀತಾರಾಮನ್ 3 ಜನಕ್ಕೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಸಿಕ್ಕಿದೆ ಅನ್ನೋದನ್ನು ನೋಡಬೇಕು. ಬಟ್ 3 ಜನಕ್ಕೆ ಯಾವ್ಯಾವ ಖಾತೆ ಅನ್ನೋದು ಗೊತ್ತಿಲ್ಲ. ಇನ್ನು ಕರ್ನಾಟಕದ 2 ರಾಜ್ಯ ಸಹಾಯಕ ಖಾತೆ ಕೊಡಲಾಗಿದೆ. ಅದು ಒಂದು ಶೋಭಾ ಕರಂದ್ಲಾಜೆ, ಮತ್ತೊಂದು ವಿ ಸೋಮಣ್ಣ. ಇಬ್ಬರಿಗೂ ಕೂಡ ಕರ್ನಾಟಕದ 2 ರಾಜ್ಯ ಸಹಾಯಕ ಖಾತೆ. ಇನ್ನು 3 ಜನಕ್ಕೆ ಕ್ಯಾಬಿನೆಟ್ ದರ್ಜೆ. ಒಟ್ಟು 5 ಜನ ಸ್ಥಾನಮಾನವನ್ನು ಪಡೆದುಕೊಳ್ತಾ ಇದ್ದಾರೆ ಕೇಂದ್ರದಲ್ಲಿ ಈ ಬಾರಿ ಕರ್ನಾಟಕದಿಂದ. ಇನ್ನು ಮಾಜಿ ಸಿಎಂಗಳಿಗೂ ಕೂಡ ಸ್ಥಾನಮಾನವನ್ನು ಕೊಡಲಾಗಿದೆ. 5 ಜನ ಮಾಜಿ ಸಿಎಂಗಳಿದ್ದಾರೆ ಈ ಬಾರಿಯ ಸಂಪುಟದಲ್ಲಿ. ಯಾರ್ಯಾರು? ಮೊದಲನೇದಾಗಿ ನಮ್ಮ HD ಕುಮಾರಸ್ವಾಮಿ ಕರ್ನಾಟಕದಿಂದ ಮಾಜಿ ಮುಖ್ಯಮಂತ್ರಿ, ಮನೋಹರ್ ಲಾಲ್ ಖಟ್ಟರ್ ಹರಿಯಾಣದ ಮಾಜಿ ಮುಖ್ಯಮಂತ್ರಿ, ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ, ಜಿತನ್ ರಾಮ್ ಮಾಂಝಿ ಬಿಹಾರದ ಮಾಜಿ ಮುಖ್ಯಮಂತ್ರಿ, ಸರ್ಬಾನಂದ್ ಸೋನೋವಾಲ್ ಅಸ್ಸಾಂನ ಮಾಜಿ ಮುಖ್ಯಮಂತ್ರಿ. 5 ಜನ ಮಾಜಿ ಮುಖ್ಯಮಂತ್ರಿಗಳಿಗೆ ಸ್ಥಾನಮಾನವನ್ನು ಕಲ್ಪಿಸಿಕೊಡಲಾಗಿದೆ. ಮೋದಿ ಸಂಪುಟ ಅಂದರೆ ಸಚಿವ ಸಂಪುಟದಲ್ಲಿ ಪ್ರಮುಖ ಅಂಕಿಅಂಶಗಳು ಎಷ್ಟಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅಂದರೆ ಸಂಪುಟ ದರ್ಜೆ ಆಗಿರಬಹುದು, ರಾಜ್ಯ ಸಹಾಯಕ ಖಾತೆ ಆಗಿರ್ಬೋದು, ಎಷ್ಟೆಷ್ಟು ಜನ ಇದ್ದಾರೆ? 72 ಜನ ಸಚಿವರು ಇದ್ದಾರೆ ಒಟ್ಟಾರೆಯಾಗಿ. ಅದರಲ್ಲಿ 32 ಜನಕ್ಕೆ ಸಂಪುಟ ದರ್ಜೆಯ ಖಾತೆ ಕೊಡಲಾಗಿದೆ, 36 ಜನಕ್ಕೆ ರಾಜ್ಯ ಸಹಾಯಕ ಖಾತೆ ಕೊಡಲಾಗಿದೆ, 5 ಜನ ಸ್ವತಂತ್ರ ಒಂದು ಖಾತೆ, ಇನ್ನು 43 ಜನಕ್ಕೆ 3ನೇ ಬಾರಿಗೆ ಸಚಿವರಾಗಿದ್ದಾರೆ. 43 ಜನ 3ನೇ ಬಾರಿ ಸಚಿವರಾಗಿದ್ದಾರೆ. 11 ಜನ ಎನ್ಡಿಎ ಮಿತ್ರ ಪಕ್ಷಗಳಿಗೆ ಸಚಿವ ಸ್ಥಾನವನ್ನು ಕೊಡಲಾಗಿದೆ ಅನ್ನೋದು ಈ ಬಾರಿಯ ಹೈಲೈಟ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.